ಬೆಂಗಳೂರಿನಲ್ಲಿ ಕೊಲೆಯಾದಂಥ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲಿನಲ್ಲಿರುವಂತಹ ಪ್ರಮುಖ ಆರೋಪಿ ನಟ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ ಅನ್ನುವಂಥದ್ದು ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ರೇಣುಕಾಸ್ವಾಮಿ ಅವರ ತಂದೆಯವರಾಗಿರುವಂತಹ ಕಾಶಿನಾಥ್ ಶಿವನಗೌಡರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಫೋಟೋಗಳನ್ನೆಲ್ಲ ನೋಡಿದ್ರಿ, ಏನು ಅನಿಸುತ್ತೆ ಸರ್ ಇದನ್ನೆಲ್ಲ ನೋಡಿದ್ರಿ ನಿಮಗೆ? ಇದೆಲ್ಲ ಆಘಾತಕಾರ ಸಂಗತಿ ಆಗಿದೆ. ನಮಗೆ ನಮ್ಮ ಮನೆ ಇಡೀ ಫ್ಯಾಮಿಲಿಯನ್ನು ಕೂಡ ನಾವು ಶೇಕ್ ಆಗಿಬಿಟ್ಟಿದ್ದೀವಿ. ನಮಗೆ ಎಲ್ಲೋ ಒಂದು ಕಡೆ ನಂಬಿಕೆ ಸ್ವಲ್ಪ ಕೊರತೆ ಕಾಣ್ತಾ ಇದೆ. ನಂಬಿಕೆ ಇದು ಸರ್ಕಾರದ ಬಗ್ಗೆ, ನ್ಯಾಯಾಂಗದ ಬಗ್ಗೆ ಮತ್ತು ಪೊಲೀಸ್ ಅಧಿಕಾರಿಗಳ ಬಗ್ಗೆ ಎಲ್ಲ ನಂಬಿಕೆ ಇತ್ತು. ಈ ಘಟನೆಯಿಂದ ಎಲ್ಲಿ ಲೋಪ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಪೊಲೀಸ್ ನಮಗೆ ಜೈಲು ಅಧಿಕಾರಿಗಳು ಕೋರ್ಟ್ನಲ್ಲಿ ಕೂಡ ಅವರು ವರದಿ ಕೊಟ್ಟಿದ್ದರು. ಅವರು ಕೇಳಿದ ಏನು ಸವಲತ್ತಿದ್ದಾವೆ ಆ ಸವಲತ್ತುಗಳಿಗೆ ಅವ್ರು ಕೊಡೋಕ್ಕಾಗಲ್ಲ ಅಂತ ಜೈಲು ಅಧಿಕಾರಿಗಳೇ ಕೋರ್ಟಿಗೆ ಕೊಟ್ಟು ಕೂಡ ಅಲ್ಲಿ ವರದಿ ಆ ರೀತಿ ಕೊಟ್ಟು ಈ ರೀತಿ ಇಲ್ಲಿ ಒಳಗಡೆ ಅವ್ರಿಗೆ ವ್ಯವಸ್ಥೆ ಮಾಡಿಕೊಟ್ಟಿರೋದು ಆಘಾತಕಾರಿ ಸಂಗತಿಯಾಗಿದೆ. ಇದು ಸರಿಯಾದ ತನಿಖೆ ಆಗಬೇಕು. ನನ್ನ ದೃಷ್ಟಿಯಲ್ಲಿ ಹೈಕೋರ್ಟಿನ ಹಾಲಿ ನ್ಯಾಯಮೂರ್ತಿಗಳಿಂದ ತನಿಖೆ ಆದರೆ ಮಾತ್ರ ಇದಾಗುತ್ತೆ. ಅಂದರೆ ಈ ಮಾಧ್ಯಮದ ತಮ್ಮ ಮುಖಾಂತರ ಗೊತ್ತಾಯಿತು ಯಾರನ್ನೂ ಸಸ್ಪೆಂಡ್ ಮಾಡಿದ್ದಾರೆ ಅಂತ. ಸಸ್ಪೆಂಡ್ ಆದ ತಕ್ಷಣಕ್ಕೆ ಅದು ವ್ಯವಸ್ಥೆ ಸರಿ ಹೋಗುತ್ತೆ ಅಂತ ಅರ್ಥ ಅಲ್ಲ. ಅದರಿಂದ ಅದು ಆಮೂಲಾಗ್ರವಾಗಿ ತನಿಖೆ ಆಗಬೇಕು. ಅದು ಇಡೀ ವ್ಯವಸ್ಥೆನೇ ಬದಲಾಗಬೇಕಾಗುತ್ತದೆ. ಅದರಿಂದ ನಾನು ಕೇಳ್ತಿರೋದಿಷ್ಟೇ, ಹಾಲಿ ನ್ಯಾಯಮೂರ್ತಿಗಳಿಂದ, ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದ ಆದರೆ ಮಾತ್ರ ಇದಕ್ಕೆ ಪರಿಹಾರ ಸಿಗುತ್ತೆ ಮತ್ತು ಮುಂದೆ ಆಗಲಾರ್ದಂತ ನಡೆಯುತ್ತೆ. ಮುಂದೆ ಕೂಡ ಹಾಗೇನು ಇತ್ತಂದ್ರೂ ಕೂಡ ಅವ್ರ ಅಪರಾಧಿಗಳನ್ನು ಈ ಜೈಲಿಂದ ಮತ್ತೊಂದು ಜೈಲಿಗೆ ಎಲ್ಲಿ ಸರಿಯಾದ ಕರೆ ನೋಡ್ಕೊಂತಾರೆ ಅಲ್ಲಿಗೆ ವರ್ಗಾಯಿಸಬೇಕು ಅಂತ ನಾನು ಬೇಡ್ಕೊಂತೀನಿ. ಸರ್, ಈಗ ಮಗ ಸಾವನ್ನಪ್ಪಿರುವಂಥ ದುಃಖ ಕೂಡ ನಿಮ್ಮಲ್ಲಿ ಇನ್ನೂ ಮಡುಗಟ್ಟಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಜೈಲಲ್ಲಿ ರಾಜಾತಿಥ್ಯ ನಡೀತಾ ಇರುವಂಥದ್ರ ಬಗ್ಗೆ ಏನು ಹೇಳ್ತೀವಿ? ಅಲ್ಲ, ನಮಗೆ ಅದೇ ನಿಜವಾಗ್ಲೂ ಆಘಾತಕಾರಿ ಸಂಗತಿ ಇದು. ನಮಗೆ ಭಾಳಷ್ಟು ನೋವಾಗಿದೆ. ಮೊದಲೇ ನಾವು ಆದಷ್ಟು ಮರಿಬೇಕಂತ ಒಂದು ಇದು ಶ್ರಾವಣ ಮಾಸ ನಿಜವಾಗಲೇ ಮಗ ಮತ್ತು ಸೊಸೆ ಪೂಜೆ ಮಾಡತಕ್ಕಂಥ ಹಬ್ಬ ಇದು. ಅದರಿಂದ ನನಗೆ ದುಃಖ ಆಗುತ್ತೆ. ಅಂಥದ್ರಲ್ಲಿ ಈ ಥರ ಘಟನೆ ಆಗಿದ್ದರಿಂದ ವ್ಯವಸ್ಥೆ ಬಗ್ಗೆ ನಮಗೆ ಸ್ವಲ್ಪ ಅನುಮಾನ ಮಾಡ್ತಾಯಿದೆ. ಜೈಲು ವ್ಯವಸ್ಥೆ ಸ್ವಲ್ಪ ಎಲ್ಲಿ ಲೋಪ ಆಗಿದೆ ಅಂತ ಅದು ಪರಿಶೀಲನೆ ಆಗಬೇಕು. ಅದಕ್ಕೆ ಸರಿಯಾದ ಸೂಕ್ತ ಯಾರು ತಪ್ಪಿಸ್ತಾರೆ ಅವ್ರಿಗೆ ಶಿಕ್ಷೆ. ಯಾರೋ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಅನಿಸಿದೆ. ಸಸ್ಪೆಂಡ್ ಆದ ತಕ್ಷಣ ವ್ಯವಸ್ಥೆ ಸರಿ ಹೋಗೋದಿಲ್ಲ. ಆಮೂಲಾಗ್ರವಾಗಿ ಎಲ್ಲಿ ಬದಲಾವಣೆ ಆಗಬೇಕು, ಎಲ್ಲಿದಾಗಬೇಕು ಅಂತ ಅದಕ್ಕೆ ಹಾಲಿ ಹೈಕೋರ್ಟ್ ನ್ಯಾಯಮೂರ್ತಿ ತನಿಖೆ ಆದರೆ ಮಾತ್ರ ಇದು ಸತ್ಯ ಬಯಲಿ ಬರೋಕ್ಕೆ ಸಾಧ್ಯ ಅಂತ ನನಗೆ ವೈಯಕ್ತಿಕವಾಗಿ ಅನಿಸ್ತಾ ಇದೆ. ಇಷ್ಟು ದಿನ ನಡೆದಂಥ ತನಿಖೆ ತಮಗೆ ಸಮಾಧಾನಕರವಾಗಿತ್ತಾ ಸರ್? ಪೊಲೀಸ್ ಅಧಿಕಾರಿಗಳು ಮಾಡ್ತಕ್ಕಂಥದ್ದು ಸಮಾಧಾನ ಇದೆ, ಪೊಲೀಸ್ ಅಧಿಕಾರಿಗಳು. ಆದರೆ ಇದು ಆಗಿರೋ ವ್ಯವಸ್ಥೆ ಜೈಲಿನಲ್ಲಿ, ಇದಕ್ಕೂ ತಾಳೆ ಮಾಡೋಕ್ಕಾಗೋದಿಲ್ಲ. ಅದನ್ನೇ ಇಟ್ಕೊಂಡು ಎಲ್ಲನೂ ನಾನು ಇದು ಮಾಡಲ್ಲ. ಪೊಲೀಸ್ ಅಧಿಕಾರಿಗಳು ಅವರು ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ ಅನಿಸುತ್ತೆ. ನ್ಯಾಯಾಂಗನೂ ಕೂಡ ಅದು ಸರಿಯಾದ ರೀತಿಯಲ್ಲಿ ನಡೆದಿದೆ. ಇಲ್ಲಿವರೆಗೂ ಏನು ಘಟನೆಗಳಾಗಿದ್ದಾವೆ ಅವೆಲ್ಲ ಸರಿಯಾಗಿ ನ್ಯಾಯಾಂಗದ ಆಗಿದೆ. ಅದರಿಂದ ನಾವು ಇಡೀ ವ್ಯವಸ್ಥೆಯನ್ನು ನಾನು ಇದು ಮಾಡಿಲ್ಲ. ಇದು ಜೈಲಿನಲ್ಲಿ ಆಗಿರ್ತಕ್ಕ ಲೋಪ. ಆ ಲೋಪನ ಸರ್ಕಾರ ಅದಕ್ಕೆ ಬಗ್ಗೆ ಗಮನ ಹರಿಸ್ಬೇಕು. ಅದಕ್ಕೆ ಸರಿಯಾದ ಸೂಕ್ತ ತನಿಖೆ ಆಗಬೇಕು. ಮುಂದೆ ಅದು ಆಗಲಿಲ್ದಂಗೆ ಮತ್ತು ಆದವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು, ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕಂತ ನಾನು ಕೇಳ್ಕೊತೀನಿ. ಸರ್, ಈಗ ಒಂದು ಕಡೆ ಲೈವಲ್ಲಿ ಅವರಿಗೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಸೊ ಈ ಥರದ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಕುಟುಂಬವನ್ನು ಏನಾದರೂ ಈ ಒಂದು ಕೊಲೆ ಆರೋಪಿ ಆಗಿರುವಂಥವ್ರು ತಮಗೆ ಕ್ಷಮೆ ಕೇಳುವಂಥದ್ದು ಅಥವಾ ಸಾಂತ್ವನ ಹೇಳುವಂಥದ್ದು ಏನಾದರೂ ಮಾಡ್ಬೋದಾಗಿತ್ತಾ? ಇಲ್ಲ, ನಮಗೆ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಅವ್ರು ಯಾರ ಕಡೆಯಿಂದ ನಾವು ಸಾಂತ್ವನ ಬಯಸೋದಿಲ್ಲ. ಅಂಥವ್ರ ಕಡೆಯಿಂದ ನಮಗೆ ಸಾಂತ್ವನ ಸಾಕಷ್ಟು ಎಲ್ಲರೂ ಕೊಟ್ಟಿದ್ದಾರೆ. ಮಾಧ್ಯಮದ ಕೊಟ್ಟಿದ್ದಾರೆ. ಎಲ್ಲರೂ ಬಂದು ನಮಗೆ ಸಾಂತ್ವನ ಹೇಳಿದ್ದಾರೆ ಸ್ನೇಹಿತರೆ. ಆದರೆ ಆರೋಪಿಗಳಿಂದ ನಮಗೆ ಯಾವುದೇ ರೀತಿ ಸಾಂತ್ವನ ಆಗಲಿ ಏನು ಬೇಕಾಗಿಲ್ಲ. ಅವ್ರು ಏನು ನಾವು ಕೇಳ್ತೀನಿ ಇಷ್ಟೇ, ಯಾರು ತಪ್ಪಿಸ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಆಗಲೇ ಮಾತ್ರ ನಮ್ಮ ಮಗನಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ನಾವು ಕೇಳೋದ್ರಿಂದ ಅದನ್ನು ನಾವು ಕೇಳ್ಕೊಳ್ಳೋದಿಷ್ಟೇ, ಸರಿಯಾದ ಸೂಕ್ತ ತನಿಖೆ ಆಗಲಿ, ತಪ್ಪಿಸಿ ಶಿಕ್ಷೆ ಆಗಲಿ ಅಂತ ನಾವು ಕೇಳ್ಕೊತೀವಿ. ಸರ್, ಈಗ ಹೋಮ್ ಮಿನಿಸ್ಟ್ರು ಈ ಸಂಬಂಧಪಟ್ಟಂಗೆ 7 ಜನ ಸಸ್ಪೆಂಡ್ ಮಾಡಿದ್ದಾರೆ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಮಾಡಿದ್ದಾರೆ ಸರ್ಕಾರ ಸರಿಯಾಗಿ ಅದಕ್ಕೆ ಕ್ರಮ ತೆಗೆದುಕೊಂಡಿದೆ ಅನಿಸುತ್ತೆ. ಆದರೆ ಬರೀ ಸಸ್ಪೆಂಡ್ ಆದ ತಕ್ಷಣ ಇದಾಗೋದಿಲ್ಲ. ಇಡೀ ಆಮೂಲವಾಗಿ ವ್ಯವಸ್ಥೆ ಎಲ್ಲಿ ಬದಲಾಗಿದೆ, ಅದೇನಾಗಿದೆ, ಯಾರು ಒತ್ತಡದಿಂದ ಹಿಂಗಾಗಿದೆ ಏನಂತ ತಿಳ್ಕೊಬೇಕಂದ್ರೆ ಹೈಕೋರ್ಟಿನ ನ್ಯಾಯಮೂರ್ತಿಗಳು ಆಗ್ಬೇಕಂತ ನನ್ನ ಅಪೇಕ್ಷೆ. ಮತ್ತೇನಾದರೂ CMನ ಅಥವಾ ಮಿನಿಸ್ಟರ್ನ ಭೇಟಿ ಮಾಡೋಂಥ ಸಾಧ್ಯತೆ ಇದೆಯಾ ಸರ್ ನಿಮ್ಮ ಕುಟುಂಬದಿಂದ? ನಾವೇನು ಅದ್ರ ಬಗ್ಗೆ ಚಿಂತನೆ ಮಾಡಿಲ್ಲ.
ನಮ್ಮ ಹಿತೈಷಿಗಳಿದ್ದಾರೆ, ಮಾರ್ಗದರ್ಶಕರಿದ್ದಾರೆ. ಅವರು ಆ ರೀತಿ ಏನಾರು ಅಂದ್ರೆ ಕಾಣ್ತೀವಿ. ಅಂತ ಕಾಣೋಂಥ ಸಂದರ್ಭ ಏನಿಲ್ಲ. ಯಾಕಂದರೆ ನಮಗೆ ಹೋಮ್ ಮಿನಿಸ್ಟ್ರು ಭರವಸೆ ಕೊಟ್ಟಿದ್ದಾರೆ, ಚೀಫ್ ಮಿನಿಸ್ಟ್ರು ಭರವಸೆ ಕೊಟ್ಟಿದ್ದಾರೆ. ನಾವು ಯಾವಾಗಲೂ ನಿಮ್ಮ ಪರ ಇರ್ತೀವಿ, ನಾವು ನಿಮಗೆ ನಮ್ಮ ಮಗನ ಸಾವಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಅವ್ರು ಹೇಳಿದ್ರಿಂದ ನಮ್ಮ ನಂಬಿಕೆ ಇದೆ. ಆ ರೀತಿ ಮಾಡ್ತಾರೆ ಅಂತ ನಂಬಿಕೆ ಇದೆ. ಅದರಿಂದ ನಾವೇನು ಸದ್ಯದಲ್ಲಿ ಅದನ್ನೇ ಕಾಣೋಂಥ ಪರಿಸ್ಥಿತಿ ಇಲ್ಲ ಅಂತ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ರೇಣುಕಾಸ್ವಾಮಿಯವರ ತಂದೆಯವರು ಆಗಿರುವಂಥ ಕಾಶಿನಾಥ್ ಶಿವನಗೌಡರು ಹೇಳ್ತಾ ಇರುವಂಥದ್ದು. ನಮಗೆ ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿಸಬೇಕು. ಈ ಒಂದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ಆರೋಪಿಯಾಗಿರುವಂತಹ ನಟ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ, ಅವರನ್ನ ಬೇರೆ ಜೈಲಿಗೆ ವರ್ಗಾವಣೆ ಮಾಡಬೇಕು ಅನ್ನುವಂತಹ ಮಾತುಗಳನ್ನ ಕಾಶಿನಾಥ್ ಶಿವನಗೌಡರು ಹೇಳ್ತಾ ಇರುವಂಥದ್ದು. ಕ್ಯಾಮೆರಾ ಪರ್ಸನ್ ಮಹೇಶ್ ಜೊತೆ ಮಧು ಇಂಗ್ಲಿಜ್, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.